ಎಲ್ಲ ಬೆಡ್ರೂಮ್ಸ್ಗೂ ನಿಮಗೆ ಬಾಲ್ಕನಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಚಿಲ್ಡ್ರನ್ ಬೆಡ್ರೂಮ್. ಇದಕ್ಕೂ ಕೂಡ ನಾವು ಅಟ್ಯಾಚ್ ಬಾಲ್ಕನಿ ಕೊಟ್ಟಿದ್ದೀವಿ. ದೊಡ್ಡದಾಗಿರುತ್ತೆ. ಇದಕ್ಕೂ ಕೂಡ ಅಟ್ಯಾಚ್ ಬಾಲ್ಕನಿ ಇರುತ್ತೆ. ಮಾಸ್ಟರ್ ಬೆಡ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಸರ್. ಹಾಲ್ ನೋಡಿ ಎಷ್ಟು ದೊಡ್ಡದಾಗಿದೆ. ಇದರ ಜೊತೆಗೆ ನಿಮಗೆ ಪ್ರೀ ಲಾಂಚಿಂಗ್ ಬೇಕಂದ್ರೂ ಸಿಗುತ್ತೆ, ಹಾಗೂ ರೆಡಿ ಟು ಮೂವ್ ಬೇಕಂದ್ರೂ ಸಹಿತ ತುಂಬಾನೇ ಪ್ರಾಜೆಕ್ಟ್ ಈ ಒಂದು ಕಂಪ್ನಿ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ನಿಮಗೆ ಪ್ರೀಮಿಯಂ ಅಮ್ಯುನಿಟೀಸ್ ಒಂದಿಗೆ ಅರುಣೋದಯ ಪ್ಲಾಟಿನಂ ಪ್ರಾಜೆಕ್ಟ್ ಗೆ ಬಂದಿದ್ದೀವಿ. ಜನರೇಟರ್ ಬ್ಯಾಕಪ್ ರೆಡಿ ಇದೆ. CCTV ಕ್ಯಾಮ್ರಾಸ್ ನೋಡಬಹುದು, ರೆಡಿ ಇದೆ. ಎಲೆಕ್ಟ್ರಿಕ್ ಪಾಯಿಂಟ್ಸ್ ಕೂಡ ರೆಡಿ ಇದೆ ಸರ್. ಲಿಫ್ಟ್ ನಿಮ್ಗೆ ರೆಡಿ ಇದೆ. ನೀವೇ ಫಸ್ಟ್ ಓನರ್ ಆಗ್ತೀರಾ. ಇವಾಗ ತಾನೇ ರೆಡಿ ಆಗಿರೋ ಪ್ರಾಜೆಕ್ಟ್ ಇದೆ ಸರ್. ಸರ್ ಇದು 3 BHK 1585 ಬರುತ್ತೆ. ಇದು ಮೆಟ್ರೋ ಸ್ಟೇಷನ್ ನಿಮ್ಗೆ ತುಂಬಾ ಹತ್ರ, ಅರೌಂಡ್ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರೆ, ಯಾರೆಲ್ಲ ನಿಮ್ಮ ಕನಸಿನ ಮನೆ ಹುಡುಕ್ತಿದ್ದಾರೆ ನೋಡಿ, ಅವ್ರಿಗಾಗಿ ಇಲ್ಲಿ ನಿಮಗೆ ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಸಿಗ್ತಾ ಇದೆ. ಹೌದು, ಡೈರೆಕ್ಟ್ ಓನರ್ಸ್ ಇಂದ ಇಲ್ಲಿ ನಿಮಗೆ HSR ಲೇಔಟ್ ಹತ್ರನೇ ಈ ತರ ಪ್ರೀಮಿಯಂ ಆಗಿರುವಂತಹ ಅಪಾರ್ಟ್ಮೆಂಟ್ ರೆಡಿ ಆಗ್ತಾ ಇದೆ. ಇದರ ಜೊತೆಗೆ ನಿಮಗೆ ಪ್ರೀ ಲಾಂಚಿಂಗ್ ಬೇಕಂದ್ರೂ ಸಿಗುತ್ತೆ, ಹಾಗೂ ರೆಡಿ ಟು ಮೂವ್ ಬೇಕಂದ್ರೂ ಸಹಿತ ತುಂಬಾನೇ ಪ್ರಾಜೆಕ್ಟ್ ಈ ಒಂದು ಕಂಪ್ನಿ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ಬನ್ನಿ ಇಲ್ಲಿನ ಸರ್ ಜೊತೆಗೆ ಸೇರೋಣ. ಯಾವ ತರ ಪ್ರಾಜೆಕ್ಟ್ ಇದೆ, ಯಾವ ತರ ಎಲ್ಲ ಮನೆಯಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸೊ ಎಲ್ಲಿ ಬಂದಿದೆ ಸರ್ ಇವತ್ತು ನಾವು? ಸರ್ ಇವತ್ತು HSR ಲೇಔಟ್ ನಿಯರ್ ಸಿಂಗಸಂದ್ರ AECS ಲೇಔಟ್ C ಬ್ಲಾಕ್ ಅಲ್ಲಿ ಇದೀವಿ. ಓಕೆ. ಸೊ ನಮ್ಮ ಹತ್ರ AECS ಲೇಔಟ್ A ಬ್ಲಾಕ್ ಮತ್ತೆ C ಬ್ಲಾಕ್ ಎರಡೂ ಕಡೆನೂ ಪ್ರಾಜೆಕ್ಟ್ ಇದೆ. ಎಸ್, ಯಾವ ತರ ಎಲ್ಲ ಪ್ರಾಜೆಕ್ಟ್ ಮಾಡಿದೀರಾ ಸರ್ ಇಲ್ಲಿ? ಸರ್ ನಮ್ದು ಟೋಟಲ್ 3 BHK ಕಾನ್ಸೆಪ್ಟ್ ಸರ್. ಎಲ್ಲಾನು 3 BHK ಕಾನ್ಸೆಪ್ಟ್. ಒಂದು ಪ್ರಾಜೆಕ್ಟ್ ಅಲ್ಲಿ 15 ಅಪಾರ್ಟ್ಮೆಂಟ್ ಬರುತ್ತೆ. ಓಕೆ. ನಿಮ್ಗೆ ಒಂದು ಫ್ಲೋರ್ಗೆ 3 ಅಪಾರ್ಟ್ಮೆಂಟ್ ಬರುತ್ತೆ. ಎಲ್ಲದು ಕೂಡ 3 BHK ಇರುತ್ತೆ ಸರ್. ಎಸ್, ಯಾವ ತರ ಇದೆ ಸರ್ ತೋರಿಸ್ತೀರಾ ಈಗ ಲೈವ್ ಆಗಿ ನಮಗೆ? ಎಸ್ ಸರ್, ಬನ್ನಿ ಸರ್ ತೋರಿಸ್ತೀನಿ. ಸ್ಟಾರ್ಟಿಂಗ್ ನೋಡೋದಾದ್ರೆ ಈ ಒಂದು ಅಪಾರ್ಟ್ಮೆಂಟ್ ಎಷ್ಟು ಡೈಮೆನ್ಷನ್ ರೆಡಿ ಆಗಿದೆ ಸರ್? ಸರ್ ನಾರ್ಮಲಿ 40-60 ಮಾಡ್ತಾರೆ, ಬಟ್ ಇದು 50-80 ಅಂದ್ರೆ ನಿಮ್ಗೆ 4000 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಪೇಷಿಯಸ್ ಆಗಿರುತ್ತೆ. ನೀವು ನೋಡಬಹುದು, ನಾವು ಆಲ್ರೆಡಿ ಕಾರ್ ಪಾರ್ಕಿಂಗ್ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿದೀವಿ. ಸ್ಪೇಷಿಯಸ್ ಆಗಿರುತ್ತೆ. ಪ್ರೀ ಲಾಂಚಿಂಗ್ ಅಲ್ಲಿ ನಡೀತಾ ಇದೆ ಸರ್. ಪ್ರೀ ಲಾಂಚಿಂಗ್ ಇವಾಗ ಪ್ರೀ ಲಾಂಚಿಂಗ್ ಬಂದ್ಬಿಟ್ಟು ನಿಮ್ಗೆ ಈ ಪ್ರಾಜೆಕ್ಟ್ ನಡೀತಾರೆ. 2 ಪ್ರಾಜೆಕ್ಟ್ ಪ್ರೀ ಲಾಂಚಿಂಗ್ ಇದೆ. ಇನ್ನೆರಡು ಪ್ರಾಜೆಕ್ಟ್ ಕ್ಲೋಸ್ ಟು ರೆಡಿ ಟು ಮೂವ್ ಇದೆ ಸರ್. ಓಕೆ. ಇದು ಎಷ್ಟು ಮನೆಗಳೆಲ್ಲ ರೆಡಿ ಆಗ್ತವೆ ಸರ್ ಇದರಲ್ಲಿ? ಸರ್ ಇದರಲ್ಲಿ 15 ಮನೆ ಬರುತ್ತೆ. ಓಕೆ. ಸೊ ಈ ಪ್ರಾಜೆಕ್ಟ್ ನಿಮ್ಗೆ 15 ಮನೆ ಬರುತ್ತೆ. ಎಲ್ಲ 3 BHK ಇರುತ್ತೆ. ಸರ್ ಈಗ ಅಮ್ಯುನಿಟೀಸ್ ನೋಡೋದಾದ್ರೆ ಏನೆಲ್ಲ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ಬಂದ್ಬಿಟ್ಟು ಬೇಸಿಕ್ ಅಮ್ಯುನಿಟೀಸ್ ಇರುತ್ತೆ. ಬೇಸಿಕ್ ಅಂದ್ರೆ ನಿಮ್ಗೆ ಕವರ್ಡ್ ಕಾರ್ ಪಾರ್ಕಿಂಗ್ ಇರುತ್ತೆ. 2-3 ಬೈಕ್ ನಿಲ್ಸ್ಕೋಬಹುದು. ದೊಡ್ಡದಾಗಿರುತ್ತೆ. ಓಕೆ. ಓಕೆನಾ? ಸೊ ನಿಮ್ಗೆ ಮತ್ತೆ ನಿಮ್ಗೆ ಜನರೇಟರ್ ಬ್ಯಾಕಪ್ ಇರುತ್ತೆ. ಸೊ ದೆನ್ ನಿಮ್ಗೆ ಕಾವೇರಿ ಕನೆಕ್ಷನ್ ಇದೆ. ಈ ಲೊಕೇಶನ್ ಅಲ್ಲಿ ಕಾವೇರಿ ಕನೆಕ್ಷನ್ ಇದೆ ಅಂಡ್ ಬೋರ್ವೆಲ್ ಇದೆ. ಸೊ ನಿಮ್ಗೆ ಯಾವಾಗ್ಲೂ ನೀರಿನ ಸಮಸ್ಯೆ ಬರಲ್ಲ. ಲಿಫ್ಟ್ ಇರುತ್ತೆ. 7 ಪ್ಯಾಸೆಂಜರ್ ಆಗುವಂತ ಲಿಫ್ಟ್ ಕೊಡ್ತಾ ಇದೆ. ನಿಮ್ ತುಂಬಾ ಪ್ರಾಜೆಕ್ಟ್ ನಾವು ನೋಡಿದ್ದೇವೆ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ಏನ್ ಸ್ಪೆಷಲ್ ಇದೆ ಸರ್? ಒಂದು ಲೈವ್ ಆಗಿ ತೋರಿಸಲ್ಲ ಯಾವ ತರ ರೆಡಿ ಆಗ್ತಾ ಇದೆ ಅಂತ? ಎಸ್ ಸರ್, ಪ್ಲೀಸ್ ಕಮ್ ಸರ್, ತೋರಿಸ್ತೀನಿ ಬನ್ನಿ. ಏನ್ ಸರ್ ಇಷ್ಟು ದೊಡ್ಡ ಹಾಲ್ ಮಾಡಿದ್ದೀರಾ ಇದು? ಎಸ್ ಸರ್, ನಾವು ಪ್ರಿವಿಯಸ್ ಪ್ರಾಜೆಕ್ಟ್ ಹೋಲಿಸಿದ್ರೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೀವಿ. ಸೊ ನೀವು ಅಬ್ಸರ್ವ್ ಮಾಡಬಹುದು, ವಿಂಡೋಸ್ ಸೈಜ್ ನ ತುಂಬಾ ದೊಡ್ಡದಾಗಿ ಕೊಟ್ಟಿದೀವಿ. ನೀವು ವಿಲ್ಲಾದಲ್ಲಿ ಏನ್ ನೋಡ್ತೀರಾ ಆ ತರ ನಾವು ವಿಂಡೋಸ್ ಸೈಜ್ ನ ತುಂಬಾ ದೊಡ್ಡದಾಗಿ ಕೊಟ್ಟಿದೀವಿ ಹಾಲ್ಗೆ. ದೆನ್ ಎಲ್ಲಾ ಬೆಡ್ರೂಮ್ಸ್ಗೂ ನಿಮ್ಗೆ ಬಾಲ್ಕನಿ ಕೊಟ್ಟಿದೀವಿ. ಏನು ಸ್ಪೆಷಲ್ ಅಂದ್ರೆ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಸೈಟ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇದೆ. ಪ್ರಾಜೆಕ್ಟ್ ಎಂಟ್ರಿ ಬಂದ್ಬಿಟ್ಟು ನಿಮ್ಗೆ ಅಪಾರ್ಟ್ಮೆಂಟ್ ಎಂಟ್ರಿ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇರುತ್ತೆ. ನಾರ್ತ್ ಈಸ್ಟ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ. ನಿಮ್ಗೆ ಟಿಲ್ 6 o'clock ತನಕ ನಿಮ್ಗೆ ವೆಂಟಿಲೇಷನ್ ಇರುತ್ತೆ ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ. ಸೊ ಅದರಿಂದ ನಾವೇನ್ ಮಾಡಿದೀವಿ, ಎಲ್ಲಾ ಬೆಡ್ರೂಮ್ಸ್ಗೂ ನಾವು ಬಾಲ್ಕನಿ ಕಾನ್ಸೆಪ್ಟ್ ನ ಜಾಸ್ತಿ ಕೊಟ್ಬಿಟ್ಟಿದೀವಿ. ನೀವು ಅಬ್ಸರ್ವ್ ಮಾಡಬಹುದು. ಇದು ಬಂದ್ಬಿಟ್ಟು ಚಿಲ್ಡ್ರನ್ ಬೆಡ್ರೂಮ್. ಇದಕ್ಕೂ ಕೂಡ ನಾವು ಅಟ್ಯಾಚ್ ಬಾಲ್ಕನಿ ಕೊಟ್ಟಿದ್ದೀವಿ. ವಿಂಡೋ ಸೈಜ್ ನೋಡಿ ದೊಡ್ಡದಾಗಿ ಕೊಟ್ಟಿದ್ದೀವಿ. ಮೈನ್ ನಮ್ ಕಾನ್ಸೆಪ್ಟ್ ವೆಂಟಿಲೇಷನ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ. ಸೊ ಇದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್ ದೊಡ್ಡದಾಗೆ ಕೊಟ್ಟಿದ್ದೀವಿ. ಸೊ ದೆನ್ ಗೆಸ್ಟ್ ಬೆಡ್ರೂಮ್ ಇದು ದೊಡ್ಡದಾಗಿರುತ್ತೆ. ಇದಕ್ಕೂ ಕೂಡ ಅಟ್ಯಾಚ್ ಬಾಲ್ಕನಿ ಇರುತ್ತೆ. ಇದಕ್ಕೂ ಬಾಲ್ಕನಿ ಇದೆ, ಅಟ್ಯಾಚ್ ಬಾಲ್ಕನಿ ಇರುತ್ತೆ. ದೆನ್ ನೀವು ಕಿಚನ್ ನೋಡಬಹುದು. ಕಿಚನ್ ವೆರಿ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದೀವಿ. ತುಂಬಾ ದೊಡ್ಡದಾಗಿರುತ್ತೆ ನೋಡಿ. ಕಿಚನ್ ಬಂದ್ಬಿಟ್ಟು ಇಷ್ಟು ದೊಡ್ಡ ಬೆಡ್ರೂಮ್ ತರನೇ ದೊಡ್ಡದಾಗಿ ಕೊಟ್ಟಿದೀವಿ. ಓಕೆನಾ? ಎಲ್ ಶೇಪ್ ಅಲ್ಲಿ ನಿಮ್ಗೆ ಸ್ಲ್ಯಾಬ್ ಬಂದ್ರೆ ಇನ್ನ ಇಷ್ಟು ಜಾಗ ನಿಮ್ಗೆ ಫ್ರೀ ಆಗಿ ಉಳ್ಕೊಳ್ಳುತ್ತೆ. ದೆನ್ ನೀವು ಯುಟಿಲಿಟಿ ನೋಡಿ, ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ. ಒಂದು ಗಾರ್ಡನ್ ಮಾಡ್ಕೋಬಹುದು. ಯುಟಿಲಿಟಿ ಸ್ಪೇಸ್ ಮಾಡಿದ್ದಾರೆ. ಎಷ್ಟು ಡೈಮೆನ್ಷನ್ ಅಲ್ಲಿ ರೆಡಿ ಮಾಡಿದ್ದಾರೆ ಸರ್? ಇದು 1385 ಇದೆ. ನೆಕ್ಸ್ಟ್ ಬಂದು 1280 ಇರುತ್ತೆ. ಇನ್ನೊಂದು 1335 ಬರುತ್ತೆ. ಓಕೆ, ಇದರ ಡೈಮೆನ್ಷನ್ ಅಲ್ಲಿ ಸಿಗ್ಬಿಡುತ್ತೆ. ಹೌದು ಹೌದು. ಇದು ಸ್ವಲ್ಪ ದೊಡ್ಡದು. ಈ ಪ್ರಾಜೆಕ್ಟ್ ಅಲ್ಲಿ ಇದೇ ದೊಡ್ಡದು. ಮಾಸ್ಟರ್ ಬೆಡ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ. ಸೂಪರ್. ಎಷ್ಟು ದೊಡ್ಡ ಕಾಟ್ ಬೇಕಾದ್ರೂ ಹಾಕೋಬಹುದು. ಹೌದು. ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದೀವಿ ಸರ್. ಓಕೆ, ಇದರ ನೋಡಿ ದೊಡ್ಡದಾಗಿದೆ. ದೊಡ್ಡ ಸೈಜ್ ಅಲ್ಲಿ ನಿಮ್ಗೆ ಬಾತ್ರೂಮ್ ಸೈಜ್ ಸಿಗುತ್ತೆ ಕಂಪ್ಲೀಟ್ ನೋಡೋದಾದ್ರೆ. ಸರ್ ಹಾಲ್ ನೋಡಿ ಎಷ್ಟು ದೊಡ್ಡದಾಗಿದೆ. ನೀವು ಹಾಲ್ ಅಂದ್ರೆ ನಿಮ್ಗೆ ನಾರ್ಮಲಿ ಚಿಕ್ಕ ಚಿಕ್ಕ ಡೈಮೆನ್ಷನ್ ಬರುತ್ತೆ ಬೇರೆ ಬೇರೆ ಫ್ಲಾಟ್ಗಳಲ್ಲಿ.
ನೀವು ಎಷ್ಟು ದೊಡ್ಡ ಸೋಫಾ ಬೇಕಾದ್ರೂ ಹಾಕೋಬಹುದು. ದೆನ್ ನಿಮ್ಗೆ ಡೈನಿಂಗ್ ಸ್ಪೇಸ್ ಕೂಡ ಇರುತ್ತೆ. ಎಷ್ಟು ದೊಡ್ಡ ಟಿವಿ ಯೂನಿಟ್ ಬೇಕಾದ್ರೂ ಹಾಕೋಬಹುದು ಸರ್, ಅಷ್ಟು ಜಾಗ ಇದೆ ನಿಮ್ಗೆ. ಸ್ಪೇಷಿಯಸ್ ಆಗಿ ಮಾಡಿದೀವಿ. ಸೊ ಎಲ್ಲಿ ತನಕ ರೆಡಿ ಆಗ್ಬಿಡುತ್ತೆ ಸರ್ ಇದು? ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮ್ಗೆ ಜನವರಿ ಫೆಬ್ರವರಿ ನೆಕ್ಸ್ಟ್ ಇಯರ್ ಗೆ ರೆಡಿ ಆಗೋಗುತ್ತೆ. ನೆಕ್ಸ್ಟ್ ಇನ್ನು ಪಕ್ಕದಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಇದೆಯಲ್ವಾ, ಅದು ನಿಮ್ಗೆ ಸೆಪ್ಟೆಂಬರ್ ಗೆ ಪೊಸಿಷನ್ ಸಿಕ್ಬಿಡುತ್ತೆ. ಅದು ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ, ಇನ್ನೊಂದು 5-6 ಫ್ಲಾಟ್ ಇದೆ ಅಷ್ಟೇ. ಇದು ಇವಾಗ ಬುಕಿಂಗ್ಸ್ ತಗೊಳ್ತಾ ಇದೀವಿ, ಒಂದು 3-4 ಆಗಿದೆ ಇವಾಗ. ಓಕೆ, ಈಗ ಬುಕಿಂಗ್ ಸ್ಟಾರ್ಟ್ ಆಗಿದೆ, ಬೇಗ ಬೇಗ ಬಂದವ್ರಿಗೆ ಸಿಗುತ್ತೆ. ಲೋನ್ ಎಲ್ಲಾನು ಆಗುತ್ತೆ ಸರ್ ಇದಕ್ಕೆ? ಖಂಡಿತ ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಅಪ್ ಟು 80-85% ಕೂಡ ಲೋನ್ ಆಗುತ್ತೆ. ಅದ್ರ ಬಗ್ಗೆ ಏನು ವರಿನೇ ಇಲ್ಲ, ಲೋನ್ ಬಗ್ಗೆ ಏನು ಸಮಸ್ಯೆ ಇಲ್ಲ. ಸೊ ಇದು BBMP ಅಪ್ರೂವ್ಡ್ ಸೈಟ್ ಇರೋದ್ರಿಂದ ನಿಮ್ಗೆ ಇಂಡಿವಿಜುವಲ್ ಈ ಖಾತಾನೇ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ, ರಿಜಿಸ್ಟ್ರೇಷನ್ ಟೈಮಲ್ಲಿ ಇಂಡಿವಿಜುವಲ್ ಈ ಖಾತಾ ಸಿಕ್ಬಿಡುತ್ತೆ ನಿಮ್ಗೆ. ಎಸ್ ಸರ್. ಮತ್ತೆ ಈಗ ತುಂಬಾ ಜನ ರೆಡಿ ಟು ಮೂವ್ ಕೇಳ್ತಾರೆ, ಅದನ್ನು ಇದೆಯಾ ಸರ್ ನಿಮ್ಮ ಹತ್ರ ಪ್ರಾಜೆಕ್ಟ್? ಸರ್, 2 ಆಪ್ಷನ್ ಇಟ್ಕೊಳ್ಳೇಬೇಕು ಸರ್. ಇದು ಬಂದ್ಬಿಟ್ಟು ಅಂಡರ್ ಕನ್ಸ್ಟ್ರಕ್ಷನ್ ತಗೊಳ್ಳೋರಿಗೆ ಬೆನಿಫಿಟ್ ಏನಂದ್ರೆ, ಸೊ ಟಿಲ್ ಇವಾಗ ಇವರು ಅಗ್ರಿಮೆಂಟ್ ಲೆವೆಲ್ಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಟಿಲ್ ಪೊಸಿಷನ್ ತನಕ ಇವ್ರು ₹1 ಕೊಡೋದಿರಲ್ಲ. ಅಲ್ಲಿ ತನಕ ಆರಾಮಾಗಿರ್ಬೋದು. ನಾವು ಅಗ್ರಿಮೆಂಟ್ ಬಂದ್ಬಿಟ್ಟು ಇವಾಗ ನಾವ್ ಏನ್ ರೇಟ್ ಫೈನಲ್ ಮಾಡ್ತೀವಿ, ಇವಾಗ ಅವರು 20 lakhs ಕೊಡಬೇಕು. 20 lakhs ಕೊಟ್ರೆ ಟಿಲ್ ಪೊಸಿಷನ್ ತನಕ ಅವ್ರು ಆರಾಮಾಗಿರ್ಬೋದು ಈ ಪ್ರಾಜೆಕ್ಟ್ಗೆ, ಅಂಡರ್ ಕನ್ಸ್ಟ್ರಕ್ಷನ್ಗೆ. ಸೊ ಇನ್ನು ರೆಡಿ ಟು ಮೂವ್ ಆದ್ರೆ ಇದು ರೆಡಿ ಟು ಮೂವ್ ಆಗಿರುತ್ತೆ. ವಿತಿನ್ 2-3 ಮಂತ್ಸ್ ಅಲ್ಲಿ ಅವರು 2 ಮಂತ್ಸ್ ಅಲ್ಲಿ ಅವರು ರಿಜಿಸ್ಟ್ರೇಷನ್ಗೆ ಹೋಗ್ಬಿಡ್ಬೋದು. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಈ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ? ಸರ್, ನಮ್ದು ಸ್ಪೆಷಲ್ ಅಂದ್ರೆ ಅದೇನೆ ಸರ್, ನೀವು ಎಲ್ಲಾ ಬಿಲ್ಡರ್ಸ್ ಈ ಲೊಕೇಶನ್ ಅಲ್ಲಿ ಎನ್ಕ್ವೈರಿ ಮಾಡ್ಕೊಂಡು, ಯಾಕಂದ್ರೆ ಸುತ್ತಮುತ್ತ ಎಲ್ಲ ಪ್ರಾಜೆಕ್ಟ್ ಗಳೇ ಇದೆ. ಸೊ ಅವ್ರಿಗೂ ನಮಗೂ ಏನ್ ಸ್ಪೆಷಲ್ ಅಂದ್ರೆ, ಒಂದು ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ತುಂಬಾ ಅವರಿಗೆ ಮನಸ್ಸಿಗೆ ಮುಟ್ಟೋ ತರ ನಾವು ಮಾಡ್ಕೊಡ್ತೀವಿ. ಸೊ ನಾನು ಅವರಿಗೆ ತೋರಿಸ್ತೀನಿ, ಈ ವಿಡಿಯೋದಲ್ಲಿ ಮಧ್ಯದಲ್ಲಿ ತೋರಿಸ್ತೀನಿ ನಮ್ದು ರೆಡಿ ಟು ಪ್ರಾಜೆಕ್ಟ್ ಅಲ್ಲಿ ಯಾವ ತರ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಟೈಲ್ಸ್ ಹೇಗೆ ಕೊಟ್ಟಿದ್ದೀವಿ, ನಮ್ಮ ಫಿನಿಶಿಂಗ್ ಹೇಗಿದೆ, ಬಾತ್ರೂಮ್ ಫಿಟ್ಟಿಂಗ್ಸ್ ಹೇಗಿದೆ, ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಈ ಲೊಕೇಶನ್ ಅಲ್ಲಿ ಎಲ್ಲರೂ ಕೋಟ್ ಮಾಡ್ತಾ ಇರೋದು 5,800 ಇಂದ 5,900 ಆ ತರ 6,000 ರೇಂಜಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಬಟ್ ಅವರು ಕೂಡ ಕಾರ್ ಪಾರ್ಕಿಂಗ್ ಅಡಿಷನ್ ಮಾಡ್ತಾರೆ, GST ಅಡಿಷನ್ ಮಾಡ್ತಾರೆ, BWSSP ಚಾರ್ಜಸ್ ಅಡಿಷನ್ ಮಾಡ್ತಾರೆ. ನಾನು ಈ ಪ್ರಾಜೆಕ್ಟ್ಗೆ ಜಸ್ಟ್ 5,500 rupees ಪರ್ ಸ್ಕ್ವೇರ್ ಫೀಟ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಅಂದ್ರೆ GST, ಕಾರ್ ಪಾರ್ಕಿಂಗ್, BW ಚಾರ್ಜಸ್ ಏನು ಚಾರ್ಜಸ್ ಮಾಡಲ್ಲ. ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಎಕ್ಸ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ನಾನು ಈ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗೆ ನಾನು ಕೊಡ್ತಾ ಇದ್ದೀನಿ. ಸೂಪರ್ ಸರ್, ಈ ತರ ನೋಡಿ ಒಂದು ಬೆಸ್ಟ್ ಅಪರ್ಚುನಿಟಿ ಇದೆ, ಈಸಿಲಿ ನೀವು ವಿಸಿಟ್ ಮಾಡಬಹುದು. ಸರ್, ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಹೋಗೋಣ ಸರ್, ರೆಡಿ ಟು ಮೂವ್ಗೆ. ಎಸ್ ಸರ್, ರೆಡಿ ಟು ಮೂವ್ ಪ್ರಾಜೆಕ್ಟ್ ಕೇಳ್ತಾ ಇದ್ರಿ ಅಲ್ವಾ. ಸೊ ನಿಮಗೆ ಪ್ರೀಮಿಯಂ ಅಮ್ಯುನಿಟೀಸ್ ಒಂದಿಗೆ ಅರುಣೋದಯ ಪ್ಲಾಟಿನಮ್ ಪ್ರಾಜೆಕ್ಟ್ಗೆ ಬಂದಿದ್ದೀವಿ. ಇದು ಫುಲ್ಲಿ ರೆಡಿ ಟು ಮೂವ್ ಇದೆ ಸರ್. ಸರ್, ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್, ಇದು ಬಂದ್ಬಿಟ್ಟು ACS ಲೇಔಟ್ A ಬ್ಲಾಕ್ ಅಲ್ಲಿ 2 ಪ್ರಾಜೆಕ್ಟ್ ರೆಡಿ ಟು ಮೂವ್. ಇದು ಕೂಡ ಫುಲ್ಲಿ ರೆಡಿ ಟು ಮೂವ್ ಸರ್, ಇದು ರೆಡಿ ಟು ಮೂವ್ ಇದೆ. ಎಸ್ ಸರ್, ಇದು ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್? ನೀವು ನೋಡ್ಬೋದು, ಬೇಸಿಕ್ ನಿಮಗೆ ಕಾರ್ ಪಾರ್ಕಿಂಗ್ ಸ್ಪೇಷಿಯಸ್ ಆಗಿದೆ. ಓಕೆ, ನೋಡ್ಬೋದು 15 ಅಪಾರ್ಟ್ಮೆಂಟ್ಗೆ ಮೋರ್ ದೆನ್ 16+ ನಿಮಗೆ ಕಾರ್ ಪಾರ್ಕಿಂಗ್ ಸಿಗುತ್ತೆ ಸ್ಪೇಷಿಯಸ್ ಆಗಿ. ಸರ್, ಕಾರ್ ಪಾರ್ಕಿಂಗ್ ಜೊತೆಗೆ ಜನರೇಟರ್ ಬ್ಯಾಕಪ್ ರೆಡಿ ಇದೆ. ಸೊ ನಾರ್ಮಲಿ ಇದು ತುಂಬಾ ಡಿಲೇ ಮಾಡ್ತಾರೆ ಕೊಡೋದಕ್ಕೆ, ನಾವು ಆನ್ ಸ್ಪಾಟ್ ರೆಡಿಯಾಗಿ ಕೊಟ್ಟಿದ್ದೀವಿ. CCTV ಕ್ಯಾಮ್ರಾಸ್ ನೋಡ್ಬೋದು ರೆಡಿ ಇದೆ. ಸೊ ಮತ್ತೆ ನಿಮಗೆ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಕೂಡ ರೆಡಿ ಇದೆ. ಎಲ್ಲ ನಿಮಗೆ ಯಾವುದು ಪೆಂಡಿಂಗ್ ಯಾವುದು ಇಲ್ಲ ಸರ್. ಲಿಫ್ಟ್ ನಿಮಗೆ ರೆಡಿ ಇದೆ. ಸೊ ರೆಡಿ ಟು ಮೂವ್ ಅಂದ್ರೆ ನಿಮಗೆಲ್ಲ ರೆಡಿ ಮಾಡಿಕೊಡ್ತೀವಿ ವಿತ್ ಸ್ಟೇರ್ ಕೇಸ್. ನಿಮ್ಗೆ ಇಲ್ಲಿಂದ ಆಕ್ಸೆಸ್ ಕೂಡ, ಸ್ಟೇರ್ ಕೇಸ್ಗೆ ಹೋಗಕ್ಕೆ ಆಕ್ಸೆಸ್ ಕೂಡ ನಾವು ಮಾಡಿರ್ತೀವಿ. ಎಸ್ ಸರ್, ಈಗ ಟೋಟಲ್ ನೋಡೋದಾದ್ರೆ ಎಷ್ಟು ಸ್ಪೇಸ್ ಅಲ್ಲಿ ಇದು ರೆಡಿ ಮಾಡಿದ್ದೀರಾ ಸರ್? ಸರ್, ಇದು ಬಂದ್ಬಿಟ್ಟು 4,000 ಸ್ಕ್ವೇರ್ ಫೀಟ್ ಅಲ್ಲೇ ಆಗಿರೋದು. ಬನ್ನಿ ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇ ಫಸ್ಟ್ ಓನರ್ ಆಗ್ತೀರಾ, ಇವಾಗ ತಾನೇ ರೆಡಿ ಆಗಿರೋ ಪ್ರಾಜೆಕ್ಟ್ ಇದು ಸರ್. ಇದು ಲೊಕೇಶನ್ ಅಂತ ಇಂಥ ಪ್ಲೇಸ್ ಅಲ್ಲಿ ಇಲ್ಲ. ನೀವು ನೋಡ್ಬೋದು, ಸಿಂಗಸಂದ್ರ ACS ಲೇಔಟ್ A ಬ್ಲಾಕ್ ಬರುತ್ತೆ. ಫುಲ್ಲಿ ನಿಮ್ಗೆ ಡೆವಲಪ್ಮೆಂಟ್ ಆಗಿರುತ್ತೆ ಸರ್. ಎಂಟ್ರೆನ್ಸ್ ಬರುತ್ತೆ. ಸೊ ಎಲ್ಲ ನಾರ್ತ್ ಫೇಸಿಂಗ್ ಇರುತ್ತೆ ನಿಮಗೆ. ಸೊ ಟೈಲ್ಸ್ ಫಿನಿಶಿಂಗ್ ಎಲ್ಲ ನೋಡ್ಬೋದು. ನಿಮಗೆ ಬಾಲ್ಕನಿ ಕೂಡ ಬರುತ್ತೆ, ಬಾಲ್ಕನಿ ತೋರಿಸ್ತೀನಿ. ಎಸ್, ಈ ತರ ಬಾಲ್ಕನಿಗೆ ಸೇಫ್ಟಿಗೆ ಡೋರ್ ಹಾಕಿರ್ತಾರೆ. ಹೌದು. ಓ ಸೂಪರ್ ಸರ್, ಇದೆಲ್ಲ ಏನು ಸರ್ ಗ್ಲಾಸ್ ಫಿನಿಶ್ ಆಗಿರ್ತೀರಾ? ಗ್ಲಾಸ್ ಫಿನಿಶ್ ಬರುತ್ತೆ ಸರ್ ಬಾಲ್ಕನಿಗೆಲ್ಲ. ಓ ಸೂಪರ್ ಸರ್. ಓಕೆ, ದೆನ್ ಕಿಚನ್ ಬರುತ್ತೆ. ಇದು ಹಾಲು ಸ್ಪೇಷಿಯಸ್ ಆಗಿ ಹಾಲ್ ಇರುತ್ತೆ. ಕಿಚನ್ ಕಮ್ ಡೈನಿಂಗ್ ಬರುತ್ತೆ. ಕಿಚನ್ ಕಮ್ ಡೈನಿಂಗು ಈ ಸ್ಲ್ಯಾಬ್ ನಾವು ಕಸ್ಟಮರ್ಗೆ ಆಮೇಲೆ ಹಾಕೊಡ್ತೀವಿ, ಯಾಕಂದ್ರೆ ಇಂಟೀರಿಯರ್ ವರ್ಕ್ ಆಗಬೇಕು. ಸೊ ಅದಕ್ಕೋಸ್ಕರ ಅದೊಂದು ಪೆಂಡಿಂಗ್ ಇಟ್ಟಿರ್ತೀವಿ. ದೆನ್ ಯುಟಿಲಿಟಿ ಬರುತ್ತೆ. ಸೊ ಈ ತರ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆಲ್ಲ ಯುಟಿಲಿಟಿ ಕೊಡ್ತೀವಿ. ಇಲ್ಲೂ ಕೂಡ ನಿಮ್ಗೊಂದು ನಲ್ಲಿ ಆಪ್ಷನ್ ಕೊಟ್ಟಿರ್ತೀವಿ, ವಾಷಿಂಗ್ ಮಿಷಿನ್ ಸ್ಪೇಸ್ ಕೂಡ ಕೊಟ್ಟಿರ್ತೀವಿ. ಒಂದು ಬೆಡ್ರೂಮು, ಚಿಲ್ಡ್ರನ್ ಬೆಡ್ರೂಮ್ ಆರ್ ಗೆಸ್ಟ್ ಬೆಡ್ರೂಮ್ ನೋಡ್ಕೋಬಹುದು. ಓಕೆ, ಸೊ ಇದು ನಿಮಗೆ ಕಾಮನ್ ಬಾತ್ರೂಮು. ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನೋಡಿ. ಸೊ ನೀವು ಈ ತರ ಫಿಟ್ಟಿಂಗ್ಸ್ ಕೊಡ್ತೀವಿ. ಎಲ್ಲ ಜಾಗ್ವಾರ್, ಸೀರಾ, ಹಿಂಡ್ವೇರೆ ಬರುತ್ತೆ ನಿಮಗೆ. ಸೂಪರ್ ಸರ್, ಈ ತರ ನೋಡ್ತಿರ್ಬೋದು. ಎಷ್ಟು BHK ಇದೆ ಸರ್? ಇದು 3 BHK ಸರ್. ಇದೊಂದು ಬೆಡ್ರೂಮು, ಇದೊಂದು ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಸರ್. ನೋಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ನೋಡಿ,
ಹೌದು, ಈ ತರ ಇವೆಲ್ಲ ಏನ್ ಸರ್ ಟೈಲ್ಸ್ ಹಾಕಿರ್ತೀರಾ ಇಲ್ಲೇನು? ಹೌದು, ನಿಮ್ಗೆಲ್ಲ ನಾವು 2x4 ಕೊಡೋದು, ಬಾತ್ರೂಮ್ ಸಮೇತ 2x4 ಕೊಡ್ತಾ ಇದೀವಿ, ಯಾವ್ದು ಚಿಕ್ಕ ಟೈಲ್ಸ್ ಕೊಡ್ತಾ ಇಲ್ಲ. ಕೆಳಗಡೆ ನೋಡಿ ಎಲ್ಲ 2x4 ಕೊಡ್ತೀವಿ ಸರ್. ಇದು 3 BHK 1585 ಬರುತ್ತೆ. ಇದು ಬಿಗ್ ಡೈಮೆನ್ಷನ್. ಇದು ನಿಮಗೆ ಕಾರ್ನರ್ ರೋಡ್ಗೆ ಕ್ಲೋಸ್ ಟು ಆಗಿ ಬರೋದ್ರಿಂದ ನಿಮಗೆ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಫ್ಲಾಟ್ ಇದೆ, ಅದು ಬಂದ್ಬಿಟ್ಟು 1385 ಬರುತ್ತೆ. ಸೊ ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. 1385 ಸರೌಂಡಿಂಗ್ ಬರುತ್ತೆ ನಿಮ್ಗೆ. ಸೊ ಸ್ಪೇಷಿಯಸ್ ಆಗಿರುತ್ತೆ ನೋಡಿ, ಹಾಲ್ ತುಂಬಾ ದೊಡ್ಡದಾಗಿರುತ್ತೆ. ಸೊ ಒಂದು ಬೆಡ್ರೂಮು, ಓಕೆ, ಕಿಚನ್ನು ನಿಮ್ಗೆ ಒಂದು ಬಾಲ್ಕನಿ ಬರುತ್ತೆ. ಇದರಲ್ಲಿ ಸ್ಪೆಷಲಿ ಅಂದ್ರೆ ಪೂಜಾ ರೂಮ್ ಕೂಡ ಬರುತ್ತೆ. ಇದರಲ್ಲಿ ಪೂಜಾ ರೂಮ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಕೂಡ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಓಕೆ, ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಒಂದು ಬೆಡ್ರೂಮ್ ಬರುತ್ತೆ, ಅದಕ್ಕೆ ಬಾಲ್ಕನಿ ಸಿಗುತ್ತೆ. ಸೊ ದೆನ್ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಓಕೆ, ಇದು 3 BHK ಇದೆ ಸರ್, ಎಲ್ಲ 3 BHK. ಇದಕ್ಕಿಂತ ಚಿಕ್ಕದು ಇದೆ, 1270 ಸ್ಕ್ವೇರ್ ಫೀಟು ಇದೆ. ಅವ್ರವ್ರ ಬಜೆಟ್ಗೆ ಲೆಕ್ಕದಲ್ಲಿ ನಾವು ಮಾಡಿ ಕೊಡ್ತಾ ಇದೀವಿ. ಈ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಅಂದ್ರೂ ತುಂಬಾ ಚೆನ್ನಾಗಿದೆ. ಸೊ ನಿಯರ್ ಬೈ ಏನೆಲ್ಲ ಡೆವಲಪ್ಮೆಂಟ್ ಇದೆ ಸರ್ ಇಲ್ಲಿ? ಸರ್, ಇದು ACS ಲೇಔಟ್ A ಬ್ಲಾಕ್ ಮತ್ತೆ C ಬ್ಲಾಕ್ ಅಲ್ಲಿ ನಮಗೆ ಪ್ರಾಜೆಕ್ಟ್ ಇರೋದು. ಇದು ಸಿಂಗಸಂದ್ರದಲ್ಲಿ ಇರೋದ್ರಿಂದ ಸಿಂಗಸಂದ್ರ ಮೆಟ್ರೋ ಸ್ಟೇಷನ್ ನಿಮಗೆ ತುಂಬಾ ಹತ್ರ, ಅರೌಂಡ್ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೆ. A ಬ್ಲಾಕ್ ಪ್ರಾಜೆಕ್ಟ್ ಕೂಡ ನಿಮಗೆ 1 ಕಿಲೋಮೀಟರ್ ಆಗುತ್ತೆ, C ಬ್ಲಾಕ್ ಕೂಡ 1 ಕಿಲೋಮೀಟರ್ ಆಗುತ್ತೆ. ಸೊ ನಿಮಗೆ ಶಾಪಿಂಗ್ ಮಾಲ್ ತುಂಬಾ ಹತ್ರ ಬರುತ್ತೆ ಸರ್. ನಿಮಗೆ ಸ್ಟಾರ್ ಬಜಾರ್ ಆಗಲಿ, ಹೈಪರ್ ಮಾರ್ಕೆಟ್ ಆಗಲಿ ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ. ನೀವು ನೋಡ್ತಾ ಇರ್ಬೋದು, ಕ್ರೌಡೆಡ್ ಏರಿಯಾ ಸರೌಂಡಿಂಗ್ ನಿಮ್ಗೆ ಎಲ್ಲ ಫೆಸಿಲಿಟೀಸ್ ಆಟೋಮೆಟಿಕಲಿ ಇದ್ದೇ ಇರುತ್ತೆ, ಏನು ಸಮಸ್ಯೆ ಇಲ್ಲ. ಸೊ ನಿಮಗೆ ದೆನ್ ಸ್ಕೂಲ್ಸ್ ಎಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸರೌಂಡಿಂಗ್ ನಿಮಗೆ 200 ಮೀಟರ್ 300 ಮೀಟರ್ ಅಲ್ಲಿ ಸ್ಕೂಲ್ಸ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ತುಂಬಾ ಇಲ್ಲಿ ತುಂಬಾ ಮನೆ ಇದಾವೆ, ಎಲ್ಲ ಮನೆಗಳ ಮಿಡಲ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡಿದ್ದಾರೆ. ಕ್ರೌಡೆಡ್ ಏರಿಯಾ ಸರ್, ಸರೌಂಡಿಂಗ್ ಫುಲ್ ಕ್ರೌಡ್ ಇದೆ. ನಿಮಗೆ HSR ಇಂದ ಜಸ್ಟ್ 3-4 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ನಮ್ಮ ಪ್ರಾಜೆಕ್ಟ್ ಬಂದ್ಬಿಡುತ್ತೆ ಸರ್. ಓಕೆ ಸರ್, ಇದು ಡೈರೆಕ್ಟ್ ಓನರ್ ಇಂದಾನೇ ಸಿಗ್ತಾ ಇದೆ ಅಲ್ವಾ ಸರ್? ಖಂಡಿತ ಸರ್, ನಿಮಗೆ ಗೊತ್ತಿರೋಂಗೆ ನಮ್ದು ಎಲ್ಲ ಪ್ರಾಜೆಕ್ಟ್ ಕೂಡ ಡೈರೆಕ್ಟ್ ಓನರ್ ಇಂದಾನೇ ಸಿಗ್ತಾ ಇರೋದು. ಸೊ ನಿಮಗೆ ಯಾವುದೇ ಅಡಿಷನ್ ಚಾರ್ಜಸ್ ಕೊಡಲ್ಲ, ಯಾವುದೇ ಬ್ರೋಕರೇಜ್ ಇಲ್ಲ, ಡೈರೆಕ್ಟ್ ಓನರ್ ಥ್ರೂನೇ ನೀವು ಪರ್ಚೇಸ್ ಮಾಡ್ಬೋದು. ಓನರೇ ನಿಮ್ಮ ಹತ್ರ ಬಂದು ಕೂತ್ಕೊಂಡು ಫೈನಲ್ ನಿಮಗೆ ಮಾತಾಡ್ತಾರೆ ಕೂಡ. ನಾನು ಕೂಡ ವಿ ಆರ್ ದ ಪಾರ್ಟ್ನರ್ಸ್. ಸರ್, ಈಗ 2 ಪ್ರಾಜೆಕ್ಟ್ ನಾವು ನೋಡಿದ್ವಿ, ಅಂಡರ್ ಕನ್ಸ್ಟ್ರಕ್ಷನ್ ಮತ್ತೆ ಇದೊಂದು ರೆಡಿ ಟು ಮೂವ್. 2 ಏನ್ ಪ್ರೈಸಸ್ ಇದೆ ಸರ್? ಸರ್, ಅಂಡರ್ ಕನ್ಸ್ಟ್ರಕ್ಷನ್ ನಾವು ನಿಮ್ಗೆ ಮೊದಲೇ ಹೇಳ್ದಂಗೆ, ಅಂಡರ್ ಕನ್ಸ್ಟ್ರಕ್ಷನ್ ನಿಮಗೆ 5500 ರೂಪೀಸ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ವಿತ್ GST, ಕಾರ್ ಪಾರ್ಕಿಂಗ್ ನಿಮಗೆ ಮತ್ತೆ BWSSP ಚಾರ್ಜಸ್. ಈ ಪ್ರಾಜೆಕ್ಟ್ ರೆಡಿ ಟು ಮೂವ್ ಇರೋದು ನಿಮಗೆ 6000 ರೂಪಾಯಿ ಇದೆ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಎಕ್ಸ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್. ಇದು ಸೇಮ್ ಆಫರು. ಏನಕ್ಕೆ 6000 ಅಂದರೆ ಇದು ಕ್ರೌಡೆಡ್ ಏರಿಯಾ, ಆಲ್ರೆಡಿ A ಬ್ಲಾಕಿಗೆ ತುಂಬ ಡಿಮ್ಯಾಂಡ್ ಇದೆ. ಇಲ್ಲಿ 7500 ರೂಪೀಸ್ ಮಿನಿಮಮ್ ಎಲ್ಲರೂ ಕೋಟ್ ಮಾಡ್ತಾ ಇರೋದು. 7000 ಅವರು ಎದ್ದೇ ಇರುತ್ತೆ ಅಟ್ಲೀಸ್ಟು. ನಾವು ಡೈರೆಕ್ಟ್ ಓನರ್ ಕಡೆಯಿಂದ ಇರೋದ್ರಿಂದ ನಿಮಗೆ 6000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ನಾವು ಕೋಟ್ ಮಾಡ್ತಾ ಇದೀವಿ. ಸರೌಂಡಿಂಗ್ ಎಲ್ಲ ಎಷ್ಟು ಓಡುತ್ತೆ ಸರ್ ಇಲ್ಲಿ ಮಿನಿಮಮ್ ಅಂದ್ರು? ಸರ್, ನಾರ್ಮಲಿ ನೀವು ಇಲ್ಲೆಲ್ಲ ನೋಡ್ಬೋದು, ವಿಚಾರಿಸಬಹುದು, ನಿಮಗೆ 7200 ಇರೋದು A ಬ್ಲಾಕ್ ಅಲ್ಲ. ಓಕೆ, A ಬ್ಲಾಕ್ ಅಲ್ಲಿ 7200 ಇರೋದು. ಇಲ್ಲಿ ನಾವು 6000 ರೂಪೀಸ್ ಫಿಕ್ಸ್ ಪ್ರೈಸ್. ನಾವು ಏನಂದ್ರೆ ಅಡಿಷನ್ ಚಾರ್ಜಸ್ ಮಾಡ್ತಾ ಇಲ್ಲ, ಮತ್ತೆ ಹೇಳ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲ ಅಡಿಷನ್ ಇರುತ್ತೆ ಸರ್. ಮಿನಿಮಮ್ 10 lakhs ಬಂದೇ ಬರುತ್ತೆ. ನಮ್ದು ಅಡಿಷನ್ ಚಾರ್ಜಸ್ ಏನೂ ಇಲ್ಲ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಎಕ್ಸ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ 6000 ಇದೆ ರೆಡಿ ಟು ಮೂವ್. ಅದು ಬಂದ್ಬಿಟ್ಟು ನಿಮಗೆ ಸೊ ಅಂಡರ್ ಕನ್ಸ್ಟ್ರಕ್ಷನ್ 5500 ರೂಪೀಸ್. ಒಂದು ಫ್ಲಾಟ್ ಗೆ ಏನ್ ರೇಟ್ ಆಗಬಹುದು ಸರ್ ಮಿನಿಮಮ್? ಎಲ್ಲಿಂದ ಸ್ಟಾರ್ಟ್? ಸರ್, ನಾವು ಒಂದು ಫ್ಲಾಟ್ಗೆ 65 lakhs ಇಂದ ಅಪ್ ಟು 78 lakhs ತನಕ ಬರುತ್ತೆ. 78 to 80 lakhs ತನಕ ಬರುತ್ತೆ. ಓಕೆ ಸರ್, ಸೂಪರ್. ಮತ್ತೆ ಯಾವ ತರ ಪ್ರೊಸೆಸ್ ಇರುತ್ತೆ ಸರ್? ಎಲ್ಲ ಬುಕಿಂಗ್ ಎಲ್ಲ ಯಾವ ತರ ಮಾಡಬೇಕು ಸರ್? ರೆಡಿ ಟು ಮೂವ್ ಏನಿಲ್ಲ, ಆಲ್ಮೋಸ್ಟ್ ನಿಮಗೆ ಲೋನೇ ಆಗೋಗುತ್ತೆ. ಅಪ್ ಟು 80-85% ಲೋನೇ ಆಗುತ್ತೆ, ಸಮಸ್ಯೆ ಇಲ್ಲ. ಅಂಡರ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ನಿಮಗೆ ಸೊ 1 lakh ಬುಕಿಂಗ್ ಅಮೌಂಟ್ ಇರುತ್ತೆ. 1 lakh ಯಾವುದೇ ರೆಡಿ ಟು ಮೂವ್ ಆಗಲಿ ಅಂಡರ್ ಕನ್ಸ್ಟ್ರಕ್ಷನ್ ಬುಕಿಂಗ್ ಅಮೌಂಟ್ 1 lakh ಇರುತ್ತೆ. ನಿಮಗೆ ಲೀಗಲ್ ಎಲ್ಲ ಕೊಡ್ತೀವಿ. ಸೊ ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೋಬಹುದು. ದೆನ್ ಲೀಗಲ್ ಕ್ಲಿಯರ್ ಆದ್ಮೇಲೆ ಅಗ್ರಿಮೆಂಟ್ ವ್ಯಾಲ್ಯೂ. ಸೊ ಇದು ಬಂದ್ಬಿಟ್ಟು 25% ಅಗ್ರಿಮೆಂಟು, ಸೇಮ್ ಅದು ಕೂಡ 25% ಅಗ್ರಿಮೆಂಟು, ಅರೌಂಡ್ 20 lakhs ಸರೌಂಡಿಂಗ್ ಬಂದೇ ಬರುತ್ತೆ. ಸೊ 20 lakhs ಸರೌಂಡಿಂಗ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ರಿಮೈನಿಂಗು ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಟ್ಟರೆ ಆಯಿತು. ಈಗ ಅಂಡರ್ ಕನ್ಸ್ಟ್ರಕ್ಷನ್ ತುಂಬ ಈಸಿ, ಅಲ್ಲಿ ತನಕ ಟೈಮ್ ಇರುತ್ತೆ, ಅರೌಂಡ್ 6-7 months ಟೈಮ್ ಇರುತ್ತೆ. ರೆಡಿ ಟು ಮೂವ್ ಆನ್ ಸ್ಪಾಟ್ ನಿಮಗೆ ಬಂದ್ಬಿಡುತ್ತೆ ಸರ್. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.